ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್. ನಾನಿವತ್ತು ನಿಮಗೆ ಒಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಇದು ಶೇರ್ ಮಾರ್ಕೆಟ್ ರಿಲೇಟೆಡ್. ನಾನು ಮೋರ್ ದೆನ್ 8 ಇಯರ್ಸಿಂದ ರೆಗ್ಯುಲರ್ ಪ್ರೊಫೆಷನಲ್ ಶೇರ್ ಮಾರ್ಕೆಟ್ ಟ್ರೇಡರ್, ಇಂಟ್ರಾಡೇ ಟ್ರೇಡರ್, ಲಾಂಗ್ ಟರ್ಮ್ ಇನ್ವೆಸ್ಟರ್, ಎವ್ರಿಥಿಂಗ್. ಸೊ ನಾನಿವತ್ತು ನಿಮಗೊಂದು ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಇದು ಶೇರ್ ಮಾರ್ಕೆಟ್ ಬಗ್ಗೆ ಜನಗಳಲ್ಲಿರೋ ನೆಗೆಟಿವಿಟಿನ, ಮೈಂಡಲ್ಲಿರ್ತಕ್ಕಂಥ ನೆಗೆಟಿವ್ ಥಿಂಕಿಂಗ್ನ ಹೋಗಿಸ್ಬೇಕನ್ನೋದಕ್ಕೋಸ್ಕರ ಇದೊಂದು ಎಕ್ಸಾಂಪಲ್ ವಿಡಿಯೋ. ನಾನು ಇನ್ನೂ ಡೀಟೇಲ್ ವಿಡಿಯೋಸ್ ಮಾಡ್ತಾ ಹೋಗ್ತೇನೆ. ಇದು ಮಾರುತಿ 800 ಕಾರು. ನೀವೆಲ್ಲ ಮಾರುತಿ 800 ಕಾರ್ನ ನೋಡಿರ್ತೀರಾ. 2000 ಟೈಮಲ್ಲಿ ಇದೊಂದು ವೆರಿ ಲಕ್ಸುರಿ ಕಾರ್ ಅಂತ ಅನ್ಬೋದು. ಇವತ್ತಿನ ಆಡಿ, ಜಾಗ್ವಾರ್ ಕಾರ್ಗಳಿಗೂ ಇಲ್ದಲೇ ಇರ್ತಕ್ಕಂಥ ಹೈಪ್ ಈ ಕಾರ್ಗೆ ಆ ಟೈಮಲ್ಲಿ ಇತ್ತು. ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ರಿಚ್ ಪೀಪಲ್ಸ್, ಬಿಸ್ನೆಸ್ ಪೀಪಲ್ಸ್ ಎಲ್ಲರ ಫೇವ್ರೇಟ್ ಕಾರ್ ಆಗಿತ್ತು ಇದು. ಈ ಕಾರ್ನ ತಗೊಳೋದು, ಹೊಂದೋದು ಅವತ್ತಿನ ಕಾಲದಲ್ಲಿ ತುಂಬಾ ಲಕ್ಸುರಿ, ಪ್ರೆಸ್ಟೇಜ್ ಅನ್ನೋ ರೀತಿಯಲ್ಲಿತ್ತು. ಅಲ್ಲಿವರೆಗೂ ಅಂಬಾಸಿಡರ್ ಕಾರ್ ಮಾತ್ರನೇ ಇದ್ದಿದ್ದರಿಂದ ಈ ಕಾರ್ಗೆ ತುಂಬಾ ಲಕ್ಸುರಿಯಸ್ ಒಂದು ಸ್ಟೇಟಸ್ ಸಿಕ್ಕಿತ್ತು. ಈ ಕಾರ್ನ ಬೆಲೆ ಅವತ್ತಿನ ದಿವಸದಲ್ಲಿ ಎಷ್ಟಿತ್ತು ಅನ್ನೋದು ನಿಮಗೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬರ್ತಾ ಹೋಗುತ್ತೆ. ಈ ಕಾರ್ನ ತಗೊಳೋದು ಅಷ್ಟು ಇಂಪಾರ್ಟೆಂಟ್. ಅವತ್ತಿನ ದಿವಸದಲ್ಲಿ ಜನ ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಈ ಕಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಅವ್ರ ಜೊತೆ ಸೇರ್ಬಿಟ್ಟು 800cc ಕಾರ್ನ ಮಾಡಿದ್ರು. ಈ ಕಾರ್ ಬಂದ್ಬಿಟ್ಟು 2008 ಲೀಡ್ ಮಾಡ್ತು. ಎಂಟರ್ ಮಾರ್ಕೆಟ್ನೇ ಒಂದು ರೀತಿಯಲ್ಲಿ ಲೀಡ್ ಮಾಡ್ತು ಅಂತಲೇ ಹೇಳ್ಬೋದು. ಈ ಕಾರ್ನ ಅವತ್ತಿನ ಬೆಲೆ ಬಂದ್ಬಿಟ್ಟು 2,10,000ದಿಂದ 2,40,000 ಟಾಪ್ ಎಂಡ್ ಮಾಡಲ್ ಈ ಕಾರಿನ ರೇಟ್ ಇತ್ತು. ಇದೇ ಕಾರ್ನ ದುಡ್ಡನ್ನ ನೀವು ಕಾರ್ನ ಶೇರಲ್ಲಿ ಹಾಕಿದ್ದಿದ್ರೆ ಇವತ್ತಿನ ದಿವಸ ನೀವು ಕ್ರೋರ್ಪತಿ ಆಗಿರ್ತಾ ಇದ್ರಿ. 2003 ಟೈಮಲ್ಲಿ 2,40,000 ಕೊಟ್ಬಿಟ್ಟು ಈ ಕಾರ್ ತಗೊಳೋ ಬದಲು ಆ ಕಾರ್ನ ದುಡ್ಡನ್ನ ನೀವು ಶೇರ್ ಮೇಲೆ ಹಾಕಿದ್ದಿದ್ರೆ ಇವತ್ತಿನ ದಿವಸ ನೀವು ಮಾತ್ರ 2 crore ಪ್ಲಸ್ ದುಡ್ಡು ಇರ್ತಾ ಇತ್ತು. ಈ ಕಾರ್ನ ಇವತ್ತು ಗುಜರಿಗೆ ಹಾಕಿದ್ರೆ ನಿಮಗೆ 10,000 ಕೂಡ ಸಿಗೋದಿಲ್ಲ. ಬಟ್ ಹಂಗಂತ ಹೇಳ್ಬಿಟ್ಟು ನಾನೇನೋ ಕಾರೇ ತಗೊಬಾರ್ದು ಅಂತ ನಾನು ಡಿಮೋಟಿವ್ ಮಾಡ್ತಾ ಇಲ್ಲ. ಬಟ್ ಜಸ್ಟ್ ಶೇರ್ ಮಾರ್ಕೆಟ್ನ ಒಂದು ಪವರ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಈ ಒಂದು ವರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಶೇರ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಹೋಗ್ತೇನೆ. ನೀವು ಜಸ್ಟ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ, ನಿಮ್ಗೆ ಇನ್ನೂ ಏನು ಡೀಟೇಲ್ಸ್ ಬೇಕು ಅನ್ನೋದನ್ನ ನೀವು ತಿಳಿಸಿ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ವಿಡಿಯೋ ಅಷ್ಟೇ. ಒಂದು ಮಾರುತಿ ಸುಜುಕಿಯ ಶೇರ್ನ ಬೆಲೆ ಅವತ್ತಿನ ದಿವಸ ಎಷ್ಟಿತ್ತು, ಈ ಕಾರ್ನ ಅವತ್ತಿನ ದಿವಸ ಈ ಕಾರ್ಗೆ ಹಾಕೋ ದುಡ್ಡನ್ನ ಆ ಶೇರ್ ಮೇಲೆ ಹಾಕಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬರ್ತಾ ಇತ್ತು ಇವತ್ತಿನ ದಿವಸ ಅಂತಕ್ಕಂಥದ್ರೆ ಶೇರ್ ಮಾರ್ಕೆಟ್ನ ಪವರ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನೋಡಿ, ಮುಂದೆ ನಿಮ್ಗೆ ಬರ್ತಕ್ಕಂಥ ಕ್ಲಿಪ್ಪಲ್ಲಿ ಕಾಣುತ್ತೆ. ಇದು ಮಾರುತಿ ಸುಜುಕಿ ಲೋಗೋ ಆಯಿತು. ಈ ಕ್ಲಿಪ್ಪಲ್ಲಿ ಇದೆ ನೋಡಿ. ಇದು ಮಾರುತಿ ಸುಜುಕಿ 800 ಕಾರು ಅವತ್ತಿನ ದಿವಸದಲ್ಲಿ 2,17,000ದಿಂದ 2,40,000 ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಸಿಗ್ತಾ ಇತ್ತು. ಈ 2,40,000 ರೇಂಜಿನ ಕಾರ್ನ ನೀವು ಒಂದು 2003ನಲ್ಲಿ ಅದೇ ದುಡ್ಡನ್ನ ನೀವು ಶೇರ್ ಅನ್ನ ಬೈ ಮಾಡಿದ್ರೆ ಎಷ್ಟಾಗ್ತಾ ಇತ್ತು ಅಂದ್ರೆ ವಿತ್ ಕ್ಯಾಲ್ಕುಲೇಷನ್ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೇನೆ. ನೀವು 2,40,000 ರೂಪಾಯಿನ ಡಿವೈಡೆಡ್ ಬೈ ಮಾಡಿ ಅವತ್ತಿನ ಶೇರ್ ಮಾರುತಿ ಸುಜುಕಿ ಶೇರ್ನ ಬೆಲೆ ಏನಿತ್ತು ಆ ಶೇರ್ನ ನೀವು ಬೈ ಮಾಡಿ ಇಟ್ಕೊಂಡಿದ್ದಿದ್ರೆ ಇವತ್ತಿನ ದಿವಸ ಈ ಕಾರ್ ಬಂದ್ಬಿಟ್ಟು ಓನ್ಲಿ 10,000 ಕೂಡ ವರ್ತ್ ಇಲ್ಲ. ಬಟ್ ಅದೇ ಕಾರ್ 2,40,000 ಇವತ್ತಿನ ದಿವಸಕ್ಕೆ ನಿಮಗೆ ಎಷ್ಟು ದುಡ್ಡಾಗಿರ್ತಿತ್ತು ಅಂತ ವಿತ್ ಕ್ಯಾಲ್ಕುಲೇಷನ್ ಪ್ರೂಫ್ ನ ಜೊತೆ ನಾನು ನಿಮಗೆ ತೋರಿಸ್ತೇನೆ. ಈಗ ಬರ್ತಕ್ಕಂಥದ್ದು ಒಂದು ಕ್ಲಿಪ್ ಬಂದ್ಬಿಟ್ಟು ಶೇರ್ ಮಾರ್ಕೆಟ್ ನಲ್ಲಿ ಮಾರುತಿ ಸುಜುಕಿಯ ಅವತ್ತಿನ ದಿವಸದಲ್ಲಿ 2003ನಲ್ಲಿ ನೀವು ನೋಡಬಹುದು. 2003ನಲ್ಲಿ 155 ರೂಪಾಯಿ ಇದ್ರ ಬೆಲೆ ಇತ್ತು. 155 ರೂಪಾಯಿ ನೀವು ನೋಡಬಹುದು. 155 ರೂಪಾಯಿಗೆ ಒಂದು ಶೇರ್ ಸಿಗ್ತಾ ಇತ್ತು. ಅಂದ್ರೆ ಇದು 2003ನಲ್ಲಿ ಇದ್ರದ್ದು ಒಂದು IPO ರಿಲೀಸ್ ಆಯ್ತು. ಇವರು ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆದ್ರು. ಅವತ್ತಿನ ದಿವಸ ಇದ್ರ ಓಪನಿಂಗ್ ಪ್ರೈಸ್ 155 ರೂಪಾಯಿ ಇತ್ತು. ಆ ವರ್ಷ ಎಲ್ಲಾನು 155 ರೂಪಾಯಿಗೆ ಇದು ಸಿಗ್ತಾ ಇತ್ತು ರೇಟ್ ಅಲ್ಲಿ. ನೀವು ಆ 155 ರೂಪಾಯಿ ಕೊಟ್ಬಿಟ್ಟು ಇದೇ ಮಾರುತಿ ಸುಜುಕಿಯ ಶೇರ್ಸ್ ನ 2,40,000 ಕೊಟ್ಟು ಕಾರ್ ತಗೊಳೋ ಜಾಗದಲ್ಲಿ 2,40,000 ರೂಪಾಯಿಗೆ ಈ 155 ರೂಪಾಯಿ ಅಂತೆ ಶೇರ್ಸ್ ನ ನೀವು ತಗೊಂಡು ಇಟ್ಕೊಂಡಿದ್ದಿದ್ರೆ ಇವತ್ತು ಎಷ್ಟು ದುಡ್ಡು ಬರ್ತಾ ಇತ್ತು ಅನ್ನೋದನ್ನ ನಾನು ನಿಮಗೆ ಈಗ ಬಾಯಲ್ಲಿ ಸುಮ್ಮನೆ ಹೇಳಲ್ಲ, ಅಲ್ಲಿ ವಿತ್ ಕ್ಯಾಲ್ಕುಲೇಟರ್ ಪ್ರೂಫ್ ಜೊತೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ಬರ್ತಕ್ಕಂಥ ಕ್ಲಿಪ್ ಅಲ್ಲಿ ಇವತ್ತಿನ ರೇಟ್ ಇದೆ ಮಾರುತಿ ಸುಜುಕಿ. ಇವತ್ತಿನ ನಾನೇನೀಗ ವಿಡಿಯೋ ಮಾಡ್ತಾ ಇರೋಕಂತ ಟೈಮಲ್ಲಿ ರೇಟ್ ಇದು 13,433. ಅಂದ್ರೆ ನೀವು ಅವತ್ತು 2003ರಲ್ಲಿ ಬೈ ಮಾಡಿದ್ದಿದ್ರೆ 155 ರೂಪಾಯಿಗೆ ಸಿಗ್ತಾ ಇದ್ದಿದ್ದಂತ ಶೇರು ಇವತ್ತು 13,433 ರೂಪಾಯಿ ಒಂದು ಶೇರ್ ಇದೆ. ಒಂದು ಶೇರ್ನ ಬೆಲೆ ಎಷ್ಟು? 13,433 ರೂಪಾಯಿ ಮಾರುತಿ ಸುಜುಕಿಯ ಶೇರ್ನ ಬೆಲೆ, ಇವತ್ತಿನ ಬೆಲೆ. ಇದಿನ್ನು ಮುಂದೆ ಇನ್ನೂ ಬೆಳೆಯುತ್ತಾನೆ ಹೋಗುತ್ತೆ. ಬಟ್ ನಾನು ಎಕ್ಸಾಂಪಲ್ ಇವತ್ತಿನ ದಿವಸಕ್ಕೆ ವಿಡಿಯೋ ಮಾಡ್ತಾ ಇರೋದು, ಇವತ್ತಿನ ದಿವಸಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಈ ಕ್ಯಾಲ್ಕುಲೇಟರ್ ಬಂತು ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ. 2,40,000 ರೂಪಾಯಿ ನೀವೇನು ಮಾರುತಿ ಕಾರ್ಗೆ ಆಗ್ತಾ ಇದ್ರಿ, 2,40,000 ರೂಪಾಯಿನ ನೀವು ಡಿವೈಡೆಡ್ ಬೈ 155 ಅವತ್ತಿನ ರೇಟ್ ಮಾಡಿದ್ರೆ 1,548 ಶೇರ್ಸ್ ನಿಮಗೆ ಸಿಕ್ಕಿರ್ತಾ ಇತ್ತು. ಆ 1,548 ಶೇರ್ಸ್ ಇಂಟು ಇವತ್ತಿನ ರೇಟ್ 13,433 ಏನಿತ್ತು, ನಾನು 13,400 ರೂಪಾಯಿ ಜೊತೆನೆ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. 13,400 ರೂಪಾಯಿ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಹಿಯರ್ ಈಸ್ ದ ರಿಸಲ್ಟ್.
2,7,48,000 ನಿಮ್ಮ ಹತ್ರ ಇವತ್ತಿನ ದಿವಸ ಇರ್ತಾ ಇತ್ತು. ಆದರೆ ಥಿಂಕ್ ಮಾಡಿ, ಯಾರ್ಯಾರು ಶೇರ್ ಮಾರ್ಕೆಟಿನ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದೀರಾ ಅವರು ಈ ವಿಡಿಯೋನ ಮಾತ್ರ ಮಸ್ಟ್ ನೋಡಬೇಕು. 2,7,00,000 ರೂಪಾಯಿ ನಿಮ್ಮ ಹತ್ರ ಇರ್ತಾ ಇತ್ತು. ಶೇರ್ ಮಾರ್ಕೆಟ್ ಅಂದರೆ ಹೆಂಗೆ ಗೊತ್ತಾ, ನಾಲೆಡ್ಜ್ ಬೇಕು ಅಷ್ಟೇ. ಈಗ ನೀವು ಡಾಕ್ಟರ್ ಆಗೋದಕ್ಕೆ ಹೇಗೊಂದು ನಾಲೆಡ್ಜ್ ಓದಬೇಕೋ ಅದೇ ರೀತಿ ಶೇರ್ ಮಾರ್ಕೆಟ್ ಎಂದು ಕೂಡ ನಾಲೆಡ್ಜ್ ಬೇಕು. ಸೊ ನಾನು ಹೇಳೋದು ಇದು, ಇವತ್ತಿನ ದಿವಸ 10,000 ರೂಪಾಯಿಗೂ ಬೆಲೆ ಬಾಳ್ತಾ ಇರಲ್ಲ ಕಾರು, ಬಟ್ ಅದು 2,7,00,000 ರೂಪಾಯಿ ದುಡ್ಡು ಆಗಿರ್ತಾ ಇತ್ತು ನಿಮ್ಮ ಅಕೌಂಟಲ್ಲಿ. ಸೊ ಪ್ಲೀಸ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಇನ್ನಷ್ಟು ವೀಡಿಯೋಸ್ ಮಾಡ್ತೇನೆ. ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ಯಾವುದೇ ಥರ ಡೌಟ್ ಇದ್ದರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ, ನಾನು ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ದ ಚಾನಲ್. ಇನ್ನೂ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮಗೆ ಶೇರ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋಸ್ ಕೂಡ ಮುಂದೆ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.